ಕರ್ತನ ಚಿತ್ತವನ್ನು ಅರಿತುಕೊಳ್ಳುವುದು ಹೇಗೆ? ಅಧ್ಯಾಯ 9. ದೇವ ಚಿತ್ತದಂತೆ ನಡೆಯದವರು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಮತ್ತಾಯ 7:21. ಈ ವಾಕ್ಯವನ್ನ ಧ್ಯಾನಿಸಿ ನೋಡಿರಿ. ತಂದೆಯ ಚಿತ್ತದಂತೆ ಮಾಡಬೇಕಾದದ್ದು ಬಹಳ ಅಗತ್ಯ ಎಂದು ತಿಳಿದುಕೊಳ್ಳಬಹುದು. ತಂದೆಯ ಚಿತ್ತವನ್ನ ನೆರವೇರಿಸದಿದ್ದರೆ ಪರಲೋಕ ರಾಜ್ಯಕ್ಕೆ ಪ್ರವೇಶವಿಲ್ಲ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಪರಲೋಕವನ್ನ ಪ್ರವೇಶಿಸಲಾರದಂತ 3 ತಡೆಗಳನ್ನ ಕುರಿತು ಸ್ವಾಮಿ ಎಚ್ಚರಿಸುತ್ತಾನೆ. ಮೊದಲನೇದು, ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದವರು, ಮತ್ತಾಯ 18:8. ಎರಡನೇದು, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದವರು, ಯೋಹಾನ 3:3. ಮೂರನೇದು, ತಂದೆಯ ಚಿತ್ತದಂತೆ ನಡೆಯದವರು, ಮತ್ತಾಯ 7:21. ನಂಬಿಕೆಯ ಮೂಲಕ ಮಹತ್ತಾದ ಕಾರ್ಯಗಳನ್ನ ನಡೆಸಬಹುದು. ವಾಗ್ದಾನಗಳನ್ನ ಹಿಡಿದು ಬೆಟ್ಟಗಳನ್ನ ಉರುಳಿಸಬಹುದು. ಸುವಾರ್ಥ ಸೇವೆಗಾಗಿ ಪ್ರಪಂಚದ ಉದ್ದಗಲಕ್ಕೂ ಹಾರಾಡಬಹುದು. ಆದರೆ ತಂದೆಯ ಚಿತ್ತವನ್ನ ನೀನು ಮಾಡುವೆಯಾ ಎಂದು ಕರ್ತನು ಗಮನಿಸುತ್ತಾನೆ. ಒಬ್ಬನು ಹೊರದೇಶಕ್ಕೆ ಹೋಗಬೇಕಾದರೆ ಅವನಿಗೆ ವೀಸಾ, ಪಾಸ್ಪೋರ್ಟ್, ಅನ್ಯ ಚಲಾವಣೆ ಎಲ್ಲವೂ ಇರಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಟಿಕೆಟ್ ಬೇಕು. ಟಿಕೆಟ್ ಇಲ್ಲದೆ ಹೇಗೆ ಪ್ರಯಾಣ ಸಾಧ್ಯ? ಅದೇ ರೀತಿ ತಂದೆಯ ಚಿತ್ತವಿಲ್ಲದೆ ಪರಲೋಕದೊಳಗೆ ಪ್ರವೇಶ ಸಾಧ್ಯವೇ ಇಲ್ಲ. ತಂದೆಯ ಚಿತ್ತವನ್ನ ಮಾಡುವುದು ಬಹಳ ಮುಖ್ಯವಾದದ್ದು. ಈ ಅಧ್ಯಾಯದಲ್ಲಿ ದೇವರ ಚಿತ್ತವನ್ನ ಮಾಡದವರನ್ನ ಕುರಿತು ಧ್ಯಾನ ಮಾಡೋಣ. ಮೊದಲನೇದಾಗಿ, ದೇವರ ಚಿತ್ತಕ್ಕೆ ವಿರೋಧವಾಗಿ ಓಡಿಹೋದ ಯೋನನು. ಕರ್ತನು ತನ್ನ ಸೇವಕನಾದ ಯೋನನ ಬಳಿ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಯೋನ 1ನೇ ಅಧ್ಯಾಯ 2ನೇ ವಾಕ್ಯ. ಕರ್ತನ ಸೇವಕನಾದ ಯೋನನಿಗೆ ಕರ್ತನು ಹೇಳುವ ಮೊದಲೇ ನಿನವೆಯನ್ನ ಕುರಿತು ಭಾರ ಉಂಟಾಗಿರಬೇಕು. ನಿನವೆಗೆ ಹೋಗುವುದು ದೇವರ ಚಿತ್ತವೆಂಬುದನ್ನ ಅವನು ಮೊದಲಲ್ಲೇ ತಿಳಿದಿರಬೇಕಾಗಿತ್ತು. ಆದರೆ ಇದನ್ನ ಕುರಿತು ಕಿಂಚಿತ್ತು ಭಾರವಿಲ್ಲದ ಯೋನನಿಗೆ ನಿನವೆಗೆ ಹೋಗುವಂತೆ ಕರ್ತನೇ ಅಪ್ಪಣೆ ಕೊಟ್ಟನು. ಆದರೆ ಯೋನನು ಮಾಡಿದ್ದದ್ದು ಏನು? ಸತ್ಯವೇದವು ಹೇಳುತ್ತದೆ, ಆದರೆ ಯೋನನು ಕರ್ತನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ತೆರಳುವ ಹಡಗನ್ನು ಹತ್ತಿದನು. ಯೋನ 1ನೇ ಅಧ್ಯಾಯ 3ನೇ ವಾಕ್ಯ. ಕರ್ತನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ಎಂದು ಹೇಳಿದೆ. ಯಾವ ಒಬ್ಬ ವ್ಯಕ್ತಿ ದೇವರ ಚಿತ್ತವನ್ನ ಮಾಡುವುದಿಲ್ಲವೋ ಆಗ ಕರ್ತನ ಪ್ರಸನ್ನತೆ ಅವನೊಂದಿಗೆ ಇರುವುದಿಲ್ಲ. ಅವನಿಗೆ ತಿಳಿಯದಂತೆಯೇ ಕರ್ತನ ಪ್ರಸನ್ನತೆಯು ಅವನನ್ನ ಬಿಟ್ಟು ಅಗಲಿ ಹೋಗುವುದು. ಇದು ಬಹಳ ಪರಿತಾಪಕರವಾದ ಸ್ಥಿತಿ. ಪ್ರಿಯವಾದ ದೇವ ಮಗುವೆ, ಕರ್ತನ ಸನ್ನಿಧಾನದಲ್ಲಿ ಮಾತ್ರವೇ ಮಹಿಮೆಯುಂಟು. ಕರ್ತನ ಸನ್ನಿಧಾನದಲ್ಲಿ ಆನಂದವು, ಪರಿಪೂರ್ಣವಾದ ಸಂತೋಷವು ಉಂಟು. ಕರ್ತನ ಸನ್ನಿಧಾನದಲ್ಲಿ ಘನವು, ಮಹಿಮೆಯೂ ಉಂಟು. ದೇವರ ಮಗು ಎನಿಸಿಕೊಂಡವನು ದೇವರ ಚಿತ್ತವನ್ನ ಮಾಡದೆ ಕರ್ತನ ಸನ್ನಿಧಾನವನ್ನ ಬಿಟ್ಟು ಅಗಲುವಾಗ ಅವನು ಎಲ್ಲರಿಂದಲೂ ಕೈಬಿಡಲ್ಪಟ್ಟು ಕೇವಲವಾದ ಸ್ಥಿತಿಗೆ ಬರುತ್ತಾನೆ. ಅನೇಕ ವೇಳೆಗಳಲ್ಲಿ ನಾವು ದೇವರ ಚಿತ್ತವನ್ನ ಮಾಡದೆ ಅಗಲಿ ಹೋಗುವಾಗ ಅದನ್ನು ಕರ್ತನು ಸಹ ಅನುಮತಿಸುವನು. ಆತನು ಪ್ರೀತಿ ಸ್ವರೂಪಿಯಾದದ್ದರಿಂದ ಬಿರುಗಾಳಿಯನ್ನು ಬೀಸ ಮಾಡಿ ಸಮುದ್ರವನ್ನ ಉಕ್ಕಿಸಿ ಯೋನನಿಗೆ ದೇವರ ಚಿತ್ತವನ್ನ ಮಾಡಬೇಕೆಂಬ ಪಾಠವನ್ನು ಕಲಿಸಿದನು. ದೇವ ಚಿತ್ತವನ್ನ ಮಾಡದೆ ಹೋದುದರಿಂದ ಯೋನನು ಹತ್ತಿದ ಹಡಗು ಸಮುದ್ರದಲ್ಲಿ ಒಡೆಯುವ ಗತಿಗೆ ಬಂದಿತು. ಕೊನೆಗೆ ಯೋನನು ಮೀನಿನ ಹೊಟ್ಟೆಯೊಳಗೆ ಹೋಗುವ ಸ್ಥಿತಿ ಬಂದಿತು. ಇಷ್ಟು ವಿಷಯಗಳನ್ನ ಕರ್ತನು ಅವನಿಗೆ ಬೋಧಿಸಿದ ತರುವಾಯ ದೇವರ ಚಿತ್ತವನ್ನ ನೆರವೇರಿಸಲು ಅವನು ನಿನವೆಗೆ ಹೋದನು. ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಕರ್ತನ ಬಳಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂದು ಪ್ರಾರ್ಥಿಸುತ್ತೇವೆ. ಆದರೆ ಅದರ ಅರ್ಥವನ್ನ ಗ್ರಹಿಸಿರುವಿಯಾ? ಪರಲೋಕದಲ್ಲಿರುವವುಗಳೆಲ್ಲ ದೇವರ ಚಿತ್ತವನ್ನ ನೆರವೇರಿಸುವವು. ಮಹಾದೊಡ್ಡ ದೇವದೂತರೇ ಆಗಿದ್ದಾಗ್ಯೂ ಒಬ್ಬರಾಗಲಿ ಕರ್ತನ ಅಪ್ಪಣೆಗೆ ವಿರೋಧವಾಗಿ ಮಾತನಾಡದೆ ಕರ್ತನು ಹೇಳಿದ ಹಾಗೆ ಅವರು ನಡೆಯುತ್ತಾರೆ, ಹಾಗೆಯೇ ನೆರವೇರಿಸುತ್ತಾರೆ.
ಕೆರೂಬಿಗಳು, ಸೆರಾಪಿಯರು, 4 ಜೀವಿಗಳು, 24 ಮಂದಿ ಹಿರಿಯರಲ್ಲದೆ ಪರಲೋಕದಲ್ಲಿರುವ ಸಕಲ ಜೀವಿಗಳು ದೇವ ಚಿತ್ತವನ್ನೇ ಮಾಡುತ್ತಾರೆ. ಭೂಮಂಡಲದಲ್ಲಿನ ಎಲ್ಲ ಸೃಷ್ಟಿಯು, ಪಶು ಪಕ್ಷಿ ಪ್ರಾಣಿಗಳು ಕರ್ತನ ಚಿತ್ತವನ್ನೇ ಮಾಡುತ್ತವೆ, ಆತನಿಗೆ ವಿಧೇಯವಾಗಿವೆ. ಆದರೆ ಮಾನವನು ಮಾತ್ರವೇ ಕರ್ತನಿಗೆ ಅವಿಧೇಯನಾಗಿ ಕರ್ತನ ಚಿತ್ತವನ್ನ ಮಾಡದೆ ತನ್ನ ಸ್ವಂತ ಇಷ್ಟವನ್ನು ಮಾಡುವವನಾಗಿದ್ದಾನೆ. ನಿನವಿಗೆ ಹೋಗೆಂದರೆ ತಾರ್ಷಿಷಿಗೆ ಹೋಗುತ್ತಾನೆ. ಯಾವುದು ತನಗೆ ಲಾಭಕರವಾದದ್ದು, ಯಾವುದರಿಂದ ತನಗೆ ಹೆಸರು ಕೀರ್ತಿ ಬರುವುದೋ ಅದನ್ನು ಮಾಡಲು ಯತ್ನಿಸುತ್ತಾನೆ. ದೇವರು ತನ್ನ ಮಕ್ಕಳನ್ನ ಪ್ರೀತಿಸುವುದರಿಂದ ದೇವರ ಚಿತ್ತವನ್ನ ಮಾಡುವವರನ್ನು ಸಹ ಪ್ರೀತಿಸಿ ಸಹಿಸಿ ಅವರನ್ನು ಖಂಡಿಸಿ ದೇವರ ಚಿತ್ತವನ್ನ ಮಾಡುವಂತೆ ಒತ್ತಾಯಪಡಿಸುತ್ತಾನೆ. ಆದರೆ ಈ ಕೃಪೆ ಯಾವಾಗಲೂ ಇರುವುದಿಲ್ಲ. ಎರಡನೇದಾಗಿ, ಸ್ವಂತ ಇಷ್ಟವನ್ನೇ ಆತುಕೊಂಡ ನೆಬುಕದ್ನೆಚ್ಚರನೆಂಬವನು ಬಾಬಿಲೋನಿನ ಅರಸನಾಗಿದ್ದನು. ಅವನು ತಾನು ಆಳುತ್ತಿದ್ದ ತನ್ನ ದೇಶದಲ್ಲಿ ತನ್ನ ಇಷ್ಟವೇ ನೆರವೇರಬೇಕೆಂದು ಎಣಿಸಿಕೊಂಡನು. ತನ್ನ ಸ್ವಂತ ಇಷ್ಟದಂತೆಯೇ ಎಲ್ಲವನ್ನ ಮಾಡಿದನು. ತನಗಾಗಿ ಮಹಾದೊಡ್ಡ ಪಟ್ಟಣವಾದ ಬಾಬಿಲೋನನ್ನು ಕಟ್ಟಿ ತನ್ನ ಅರಮನೆಯ ಮೇಲುಪ್ಪರಿಗೆಯಲ್ಲಿ ತಿರುಗಾಡುತ್ತಾ, ಇಗೋ ನಾನು ಕಟ್ಟಿಸಿಕೊಂಡಿರುವ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತನ್ನು ಕರ್ತನು ಕೇಳಿದನು. ನೆಬುಕದ್ನೆಚ್ಚರನಿಗೆ ಒಂದು ಪಾಠವನ್ನ ಕಲಿಸಬೇಕೆಂದುಕೊಂಡು ಅವನನ್ನು ಮನುಷ್ಯರೊಳಗಿಂದ ತಳ್ಳಿ ಹಾಕಿದನು. ಅವನ ಬುದ್ಧಿ ಸ್ವಾಧೀನವಿಲ್ಲದೆ ಹೋಯಿತು. ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೂ ಬೆಳೆದವು. ಮಾನವನ ಇಷ್ಟ ಅವನ ಮಾರ್ಗಗಳೆಲ್ಲ ವ್ಯರ್ಥವೆಂಬುದನ್ನು ಅವನು ತಿಳಿದುಕೊಳ್ಳುವಂತೆ ಕರ್ತನು ಮಾಡಿದನು. ನೆಬುಕದ್ನೆಚ್ಚರನು ದೇವರ ಚಿತ್ತವನ್ನ ಅರಿತುಕೊಳ್ಳುವವರೆಗೆ ಪರಿತಾಪಕರವಾದ ಜೀವಿತವನ್ನ ಜೀವಿಸಬೇಕಾಯಿತು. ಅವನ ಬುದ್ಧಿ ಸ್ವಾಧೀನಕ್ಕೆ ಬಂದ ನಂತರ ತನ್ನ ಸ್ವಂತ ಇಷ್ಟವನ್ನ ಬದಿಗೆ ಹಾಕಿ ತಳ್ಳಿಬಿಟ್ಟು ಕರ್ತನನ್ನು ಮಹಿಮೆ ಪಡಿಸಲಾರಂಭಿಸಿದನು. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು ಎಂದುಕೊಂಡನು. ದಾನಿಯೇಲ 4:35. ಪ್ರಿಯ ದೇವ ಮಗುವೆ, ನಾನು ಎಂಬ ಅಹಂಭಾವಕ್ಕೆ ಅಧೀನನಾಗಬೇಡ. ನನ್ನಿಂದಲೇ ಆಯಿತು ಎಂಬ ಸ್ವಪ್ರತಿಷ್ಠೆ ಬೇಡ. ಕರ್ತನು ತನಗೆ ಇಷ್ಟವಾದದನ್ನು ನಿನ್ನ ಜೀವಿತದಲ್ಲಿ ಮಾಡುವಂತೆ ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡು. ಮೂರನೇದಾಗಿ, ಅರ್ಧ ದೇವರ ಚಿತ್ತವನ್ನ ಅರ್ಧ ಸ್ವಂತ ಚಿತ್ತವನ್ನ ಮಾಡಿದ ಸೌಲನು. ಕರ್ತನಾದ ಯೆಹೋವನು ಅರಸನಾದ ಸೌಲನ ಬಳಿ ತನ್ನ ಇಷ್ಟವನ್ನು ತಿಳಿಸಿ ಅಮಲೇಕ್ಯರನ್ನು ಅವರ ಸ್ವತ್ತೆಲ್ಲವನ್ನು ನಾಶ ಮಾಡುವಂತೆ ಅಪ್ಪಣೆ ಮಾಡಿದನು. ಸೇನಾಧೀಶ್ವರನಾದ ಕರ್ತನು, ನಿನಗೆ ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನ, ಹೆಂಗಸರನ್ನ, ಮಕ್ಕಳನ್ನ, ಶಿಶುಗಳನ್ನ, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನ ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. 1 ಸಾಮುವೇಲ 15:2-3. ಅದೇ ರೀತಿ ದೇವರ ಚಿತ್ತವನ್ನ ನೆರವೇರಿಸಲು ಮುಂದಾದನು. ಆಗ ಸೌಲನು ಅಮಲೇಕ್ಯರನ್ನು ಹವಿಲಾ ಪ್ರಾಂತದಿಂದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದನು. ಸೌಲನು ಇಸ್ರಾಯೇಲ್ಯರು ಅಗಾಗನನ್ನು, ಮೇಲ್ತರದ ಕುರಿದನಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದನ್ನು, ಹೀನವಾದವುಗಳನ್ನು ನಾಶ ಮಾಡಿಬಿಟ್ಟರು. 1 ಸಾಮುವೇಲ 15:7-9 ವಾಕ್ಯ. ಇಲ್ಲಿ ಗಮನಿಸಿ, ಸೌಲನು ಕರ್ತನ ಚಿತ್ತವನ್ನ ಅರ್ಧ ಮಾತ್ರ ನೆರವೇರಿಸಿದನು. ಅಷ್ಟರಲ್ಲಿ ಅವನ ಸ್ವಾರ್ಥ ಚಿತ್ತ ಅಡ್ಡ ಬಂದಿತು. ಅವನಲ್ಲಿದ್ದ ಅತಿಯಾಸೆ ಕರ್ತನ ಚಿತ್ತವನ್ನ ನೆರವೇರಿಸದಂತೆ ಅಡ್ಡಿ ಮಾಡಿತು. ಅವನ ಸ್ವಂತ ಜ್ಞಾನವು ಕರ್ತನಿಗಾಗಿ ಯಜ್ಞ ಮಾಡಲು ಕುರಿದನಗಳನ್ನ ಕೂಡಿಸಿತು. ಇದು ಸೌಲನ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ತೋರಿತಾದರೂ
ಕರ್ತನ ದೃಷ್ಟಿಯಲ್ಲಿ ಪಶ್ಚಾತ್ತಾಪ ಪಡುವ ಕಾರ್ಯವಾಗಿದ್ದಿತು. ಕರ್ತನು ಬಹಳ ದುಃಖದಿಂದ ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನ ಬಿಟ್ಟನು, ನನ್ನ ಆಜ್ಞೆಗಳನ್ನ ನೆರವೇರಿಸುವುದಿಲ್ಲ ಅಂದನು. 1 ಸಾಮುವೇಲ 15:11. ದೇವ ಮಗುವೆ, ನೀನು ದೇವರ ಚಿತ್ತವನ್ನ ಪೂರ್ತಿಯಾಗಿ ನೆರವೇರಿಸದೆ ಹೋದರೆ ಕರ್ತನು ನಿಶ್ಚಯವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ನಿನ್ನ ಕೃತ್ಯಗಳು ನಿಶ್ಚಯವಾಗಿ ಕರ್ತನಿಗೆ ವ್ಯಥೆಯನ್ನುಂಟು ಮಾಡುವಂತದ್ದಾಗಿರಬಹುದು. ದೇವರ ಚಿತ್ತವನ್ನ ಪೂರ್ತಿಯಾಗಿ ಮಾಡಲಾರದ ಸೌಲನ ಮೇಲೆ ಪಕ್ಕನೆ ನ್ಯಾಯ ತೀರ್ಪು ಬಂದೆರಗಿತು. ಸೌಲನನ ಕುರಿತು ಸಮುವೇಲನು, ನೀನು ಕರ್ತನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. 1 ಸಾಮುವೇಲ 15:23. ಇದು ಎಂಥ ಘೋರವಾದ ನ್ಯಾಯ ತೀರ್ಪು! ದೇವ ಮಗುವೆ, ಇಂಥ ಕಹಿಯಾದ ನ್ಯಾಯ ತೀರ್ಪು ನಿನ್ನ ಮೇಲೆ ಬಾರದಂತೆ ದೇವರ ಚಿತ್ತವನ್ನ ಪೂರ್ಣವಾಗಿ ನೆರವೇರಿಸಲು ನಿನ್ನನ್ನ ಒಪ್ಪಿಸಿಕೊಡು. 4ನೇದಾಗಿ, ದೇವರ ಚಿತ್ತವನ್ನ ಮಾರಿಬಿಟ್ಟ ಬಿಳಾಮನು. ಅನ್ಯ ಮತದವರ ಮಧ್ಯದಿಂದ ಬಿಳಾಮನನ್ನು ಕರ್ತನು ತನ್ನ ಸೇವಕನನ್ನಾಗಿ ಆರಿಸಿಕೊಂಡನು. ಇದು ದೊರೆತದ್ದು ಒಂದು ಮಹಾಭಾಗ್ಯ. ಆದರೆ ಬಿಳಾಮನು ಕರ್ತನು ತನಗೆ ಅನುಗ್ರಹಿಸಿದ ವರಗಳನ್ನು, ಕೃಪೆಗಳನ್ನು ಹಣಕ್ಕಾಗಿ ಮಾರಲು ಸಿದ್ಧನಾಗಿದ್ದನು. ಬೆಳಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೊವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅರಣ್ಯಕಾಂಡ 22:21. ಆತನು ಹತ್ತಿದ್ದ ಕತ್ತೆ ದಾರಿ ಬಿಟ್ಟು ಅಡವಿಯ ಕಡೆಗೆ ಹೋಯಿತು. ಬಿಳಾಮನು ಕತ್ತೆಯನ್ನು ಹೊಡೆದನು. ಆಗ ಕತ್ತೆಯು ಬಾಯಿ ತೆರೆದು ಮಾತಾಡಿ ಅವನನ್ನು ಎಚ್ಚರಿಸಿತು. ಕರ್ತನಾದ ಯೆಹೋವನು ದೇವರ ಚಿತ್ತವನ್ನು ಅವನಿಗೆ ತಿಳಿಸಲು ಇಷ್ಟು ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಕೊನೆಯಲ್ಲಿ ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋದಂತ ಬಿಳಾಮನು ಇಸ್ರಾಯೇಲ್ಯರ ವೈರಿಗಳೊಂದಿಗೆ ಹತನಾದನು. ಅರಣ್ಯಕಾಂಡ 31:8. ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗುವುದು, ಸ್ವಂತ ಇಷ್ಟವನ್ನ ಮಾಡುವುದು, ದೇವರ ಚಿತ್ತದೊಂದಿಗೆ ಸ್ವಂತ ಇಷ್ಟವನ್ನ ಕೂಡಿಸುವುದು, ದೇವರ ಚಿತ್ತವನ್ನ ತಾತ್ಸಾರ ಮಾಡುವುದು ಪರಿತಾಪಕರವಾದ ಅಂತ್ಯವನ್ನುಂಟು ಮಾಡುತ್ತದೆ ಎಂಬುದನ್ನ ನಾವು ವಿವರವಾಗಿ ನೋಡಿದೆವು. ದೇವ ಮಗುವೆ, ಕರ್ತನ ಪರಿಪೂರ್ಣವಾದ ಚಿತ್ತವನ್ನ ಮಾಡಲು ನಿನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡು. ಸತ್ಯವೇದವು ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಯಾವುದೆಂದು ತಿಳಿದುಕೊಳ್ಳುವಿರಿ. ರೋಮ 12:2 ಎಂಬುದಾಗಿ ಹೇಳುತ್ತದೆ.